ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಇವ್ರು ಯಾರು ಗೊತ್ತಾ? ಇವರು ನಮ್ಮ ಊರಿನ ಹತ್ರ ಹಿರೇಗುಂಡ್ಗಲ್ ಅಂತ ಐತೆ, ಅಲ್ಲಿಂದ ಹೂವು ತರೋದು ಅಮ್ಮ. ನಾವು ಚಿಕ್ಕ ಮಕ್ಕಳಿಂದಲೂ ಅಮ್ಮ ಅಂತಲೇ ಕರೆಯೋದು. ಹನುಮಕ್ಕ ಅಂತ ಇದ್ರ ಹೆಸರು. ಹಂಗಾಗಿ ಅಮ್ಮ ಅಂತ ನಮ್ಮೂರ್ಗೆ ಹೂವು ಹೊತ್ಕೊಂಬರೋದು. ನಮಗೆ 10 ರೂಪಾಯಿಗೆ ಒಂದು ಮಾಳ ಮಲ್ಲೆ ಹೂವು ಕೊಟ್ಟೋಗೋದು. ಡೈಲಿ ವರ್ತನೆ ಮಾಡಿದ್ವಿ ನಾವು ಇವ್ರ ಹತ್ರ. ಹಂಗಾಗಿ ಅದು ಅಪ್ರೂಪಕ್ಕೆ ಸಿಕ್ತಲ್ಲ. ನನಗೆ ಅವಲೇ ಸುಮಾರು ಒಂದು 10-15 ವರ್ಷದ ಮೇಲಾಗಿತ್ತು ನೋಡಿ. 20 ವರ್ಷನೇ ಆಗೋಗಿತ್ತು. ನಾನು ಮದುವೆ ಆದಮೇಲೆ ನಾನು ನೋಡಲೇ ಇಲ್ಲ. ಒಂದು ಸಲ ಮಾತ್ರ ನನ್ನ ಮಗನ ಬಾಣ್ತಿಲಿ ಮಾತ್ರ ಒಂದು 2 ಸತಿ ನೋಡಿದ್ನೇನೋ ಅಷ್ಟೇ ನೆನಪು. ಮತ್ತು ನಾನು ನೋಡೋಕ್ಕಾಗಲೇ ಇಲ್ಲ ಈ ಅಮ್ಮನ್ನ. ಹಂಗಾಗಿ ಇವ್ರ ಮಗ ಸೊಸೆ ಇಲ್ಲೇ ನಮ್ಮ ಮನೆ ಮಗ್ಳಗಳೇ ಇರೋದು. ಏನೋ ಮನೆ ತಗೊಂಡವ್ರಂತೆ, ಪೂಜೆಗೆ ಬಂದೈತೆ, ಕರ್ಕೊಬಂದವ್ರೆ. ಅದಕ್ಕೆ ನೋಡಿದ್ನಲ್ಲ, ನೋಡಿದ ತಕ್ಷಣ ನಂಗೆ ಸಖತ್ ಖುಷಿ ಆಗೋಯ್ತು. ಅದಕ್ಕೆ ನಮ್ಮ ಮನೆಗೆ ಕರ್ಕೊಬಂದೆ. ನಮ್ಮ ಮನೆಗೆ ಬಂತು. ನಮ್ಮ ಮನೆ ಅವ್ರ ಮನೆ ಮಗ್ಳಾಗೆ ಇರೋದು. ಮಗ ಸೊಸೆ ಮನೆ ನಮ್ಮ ಮನೆ. ಹಂಗಾಗಿ ಬಂತು. ನಾನು ಟೀ ಮಾಡಿಕೊಟ್ಟು, ನೀರು ಕೊಟ್ಟು, ಟೀ ಮಾಡಿಕೊಟ್ಟು, ಎರಡಿಕೆ ತಂದು ಕೊಟ್ಟೆ. ಅಕ್ಕಂಗೆ ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ಹಾಕ್ಕಂತಿದ್ವಿ. ಅಮ್ಮ ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡೋದು. ನಾವು ಯಾರ ಹತ್ರ ಹೂವು ಜಾಸ್ತಿ ತಾಂತಾ ಇರಲಿಲ್ಲ. ಈ ಅಮ್ಮನ ಹತ್ರ ಹೂವು ತಾಂತಾ ಇದ್ದಿದ್ದು. ಹನುಮಕ್ಕ ಅಂತ ಇದ್ರ ಹೆಸರು. ನಾನು ಯಾವತ್ತಿನಿಂದಲೂ ಅಮ್ಮ ಅಮ್ಮ ಅಂತಲೇ ಕರೆಯೋದು. ನಂಬರ್ ಇರಲಿಲ್ಲ ಫೋನ್ ಮಾಡೋಕ್ಕೆ. ಇವಾಗ ತಗೊಂತೀನಿ ನಂಬರು. ಬಂದೈತಲ್ಲ, ಅದೇ ಒಂದು ಖುಷಿ. ನಮ್ಮನ್ನ ಅಮ್ಮಯ್ಯ ಅನ್ನೋದು ಬಾಯಿ ತೆಗಿದೆ. ಮಗಳ ಥರ ಕಂಡ್ಕೊಂಡೈತೆ. ಅವ್ರ ಮಗನ ಮದುವೆಗೆಲ್ಲ ಹೋಗಿದ್ವಿ ನಾವು. ಅಂದರೆ ದೊಡ್ಡ ಮಗನ ಮದುವೆಗೆ ಹೋಗಿದ್ವಿ, ಚಿಕ್ಕ ಮಗಳ ಮದುವೆಗೆಲ್ಲ ಹೋಗಿರಲಿಲ್ಲ ನಾನು. ಇವಾಗ ನೋಡಿದೆ, ಒಂದು 10-15 ವರ್ಷದ ಮೇಲೆ ಆಗೋಗ್ಬಿಟ್ಟಿತ್ತು ನೋಡಿ. ಈ ಕಡೆ ಬಂದಮೇಲೆ ನಾನು ಮತ್ತೆ ನೋಡಿರಲಿಲ್ಲ. ಇವತ್ತು ನೋಡಿ ಸಖತ್ ಖುಷಿ ಆಯಿತು. ಬಾಬಾ ಅಂತ ಕರಿತಾಯಿದ್ದೆ. ಏನೇನು ಹಿಂಗೆ ಮಾತಾಡ್ತಾಯಿತ್ತು. ಹಳೆ ನೆನಪು ಎಲ್ಲ, ಊರಿಂದೆಲ್ಲ ಮಾತಾಡ್ತಾಯಿದ್ವಿ, ಹಳೇದೆಲ್ಲ. ನನಗೆ ಸಖತ್ ಖುಷಿ ಆಯಿತು. ನಮ್ಮ ಅಮ್ಮನ ನೋಡ್ದಂಗೆ ಆಯಿತು. ಎಷ್ಟು ಕಷ್ಟಪಟ್ಟೈತೆ ಅಂದರೆ, ನಮ್ಮೂರ್ಗೆ ಹೂವು ಹೊತ್ಕೊಬಂದು, ಹೂವು ಮಾರಿ ಹೋಗಿ ಮನೇಲಿ ಕೆಲಸ ಮಾಡಿ, ದನ ಮೇಕೆ ಹೊಲ ಎಲ್ಲ ಮಾಡಿಸೋದು. ಹೊಲ ತಾವು ನೋಡ್ಕೊಳ್ಳೋದು, ದನ ಮೇಕೆ ಮೇಯಿಸೋದು, ಮತ್ತು ಹೂವು ಕಟ್ಟಿ ಹೂವು ಮಾರಿಸೋದು, ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವು ತರೋದು, ಹೂವು ಕಟ್ಸೋದು ಎಲ್ಲ ಒಂದು ಚೆಂದ. ಇವರು ಕೆಲಸ ನಾವು ಮಾಡಲ್ಲ. ಆದ್ರೂ ಈ ಥರ ವಯಸ್ಸು ನಮಗೆ ಬರಲ್ಲ. ನೋಡ್ತೀವಿ ಹೆಂಗೋ ಗೊತ್ತಿಲ್ಲ ನಾವು ಈ ಥರ ವಯಸ್ಸು. ಆದ್ರೂ ಎನರ್ಜಿ ಅಮ್ಮಂಗೆ ಜಾಸ್ತಿ ನೋಡಿ. ಎಷ್ಟು ಲಕ್ಷಣವಾಗಿ, ಎಷ್ಟು ಚೆನ್ನಾಗೈತೆ. ಅದಕ್ಕೆ ನಾನು ಇವತ್ತು ಅಪರೂಪಕ್ಕೆ ಬಂತಲ್ಲ, ನಾನು ವೀಡಿಯೋ ಮಾಡ್ಕೊಂಡೆ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ. ಇದೊಂದು ನೆನಪು ಇರಲಿ ನನಗೆ. ಬಂದು ಇದೊಂದು ನೆನಪು ನನಗೆ, ಅಮ್ಮಂದು ಒಂದು ವಿಡಿಯೋ. ನಾನು ಆವತ್ತಿಂದ ಅಮ್ಮ ಅಂತಲೇ ಕರಿತೀನಿ. ಇವತ್ತು ಅಮ್ಮ ಅಂತಲೇ, ಮುಂದೆನೂ ಅಮ್ಮ ಅಂತಲೇ ಕರಿತೀನಿ. ಮಾತಾಡ್ತೈತೆ, ಆಮೇಲೆ ನೋಡ್ತಾಯಿದ್ದೆ ನೋಡಿ ಎಷ್ಟು ಲಕ್ಷಣವಾಗೈತೆ. ತಾತ ಇಲ್ವಂತೆ, ಅವಳು 2 ವರ್ಷ ಆಯ್ತಂತೆ ತೀರೋಗಿ. ಅದಕ್ಕೆ ಖುಷಿ ಆಗ್ತೈತೆ ಅಮ್ಮನ ನೋಡಿ. ಅದೇ ಒಂದು ಖುಷಿ. ಅಯ್ಯೋ ಎಷ್ಟು ಮುದ್ದಾಡ್ತೈತೆ, ಎಷ್ಟು ಖುಷಿನ ಅಮ್ಮನಿಗೆ. ಜಾಸ್ತಿ ವರ್ಷ ಆಗೋಗಿತ್ತು ಹಿಂಗೆ ಕೂತ್ಕೊಂಡು ಇಬ್ಬರು ಮಾತಾಡಿ. ಬಂದರೆ ನಮ್ಮ ಅಮ್ಮನ ಹತ್ರ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡೋದು. ನಾವು ಹೂವು ತಗೊಂಬಂದ್ಬಿಟ್ರೆ ನಮ್ಮೂರಿಗೆ, ನಮ್ಮ ಮನೆ ಹತ್ರ ಬಂದುಬಿಟ್ರೆ ಸುಮಾರು ಹೊತ್ತು ಕೂತ್ಕೊಂಡು ನಮ್ಮ ಅಮ್ಮನ ಹತ್ರ ಮಾತಾಡೋದು. ಆಮೇಲೆ ನನ್ನ ಬಾಣ್ತಿ ಒಳಗೆ ಒಂದು 2 ಸಲ ಬರೋದಲ್ಲ, ಅವಾಗಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ, ಮಗ ಬಾಣ್ತಿನ ವಿಚಾರಿಸ್ಕೊಂಡು, ಹಂಗಿರವ ಹಿಂಗಿರವ ಅಂತ ಅಂದ್ಕೊಂಡು ಮಾತಾಡಿ ಹೋಗೋದು. ಇವರೆಲ್ಲ ನಮಗೆ ಇವ್ರನ್ನೆಲ್ಲ ನೋಡೇ ನಾವು ಈ ಥರ ಇರೋದು ಇವಾಗ. ಯಾಕಂದರೆ ಇವರೆಲ್ಲ ಅಷ್ಟು ಒಂದು ಒಳ್ಳೆ ಗುಣಗಳು ಇವ್ರ ಹತ್ರ. ಅಂದರೆ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕಂದ್ರೆ ಬುದ್ಧಿ ಹೇಳೋದು, ಏನಾದರೂ ಇವ್ರ ಹತ್ರ ಎಲ್ಲ ನಾವು ಕಲಿಬೇಕು. ಯಾಕಂದ್ರೆ ಇಂಥವ್ರ ಹತ್ರ ಕಲಿಬೇಕು ಬುದ್ಧಿಗಳು. ಅವ್ರು ಮಾತಾಡೋ ಮಾತು ಚಂದ. ಈಗಿನವ್ರು ಯಾರು ಕೂತ್ಕೊಂಡಂಗೆ ಮಾತುಗಳು ಕೇಳೋಲ್ಲ. ಈಗಿನವರೆಲ್ಲ ಒಂಥರ. ನಾವು ಅಂದರೆ ಇಂಥವ್ರ ಹತ್ರ ಎಲ್ಲ ಮಾತುಗಳು ಕೇಳಿವೋ, ಆಮೇಲೆ ಮಾತಾಡೋರು, ಒಳ್ಳೆ ಮಾತುಗಳು ಆಡೋರು, ಬುದ್ಧಿ ಹೇಳೋರು, ಏನಾದರೂ ಬಾಣ್ತಿ ಒಳಗೆ ಏನಾದರೂ ಆದರೆ ಹೇಳೋರು. ಬಂದು ಕಾಲು ಗಂಟೆ ಕೂತ್ಕೊಳ್ಳೋದು. ಹೂವು ಮಾರೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಮನೆಗೆ ಬಂದು 10 ನಿಮಿಷ 20 ನಿಮಿಷ ಕೂತ್ಕೊಂಡು ನಮ್ಮ ಮನೇಲಿ ಟೀ ಕುಡಿದು, ನಮ್ಮಮ್ಮ ಟೀ ಮಾಡೋದು, ಟೀ ಕುಡಿದ್ಬಿಟ್ಟು ನನ್ನನ್ನು ಮಾತಾಡ್ಸ್ಕೊಂಡು ಹೋಗೋದು. ಎನಡಿಕೆ ಹಾಕ್ಕೊಂಡಿದ್ದೀನಿ. ಬಾಯಿ ನೋಡೋ ಎಷ್ಟು ಕೆಂಪಗಾಗದೆ ಅಂತ ನೋಡಿ ನಮ್ಮ ಅಮ್ಮ ಹೆಂಗೆ ನೋಡ್ತೈತೆ. ವೀಡಿಯೋ ಮಾಡ್ಕೊತಾ ಇದ್ದೀನಿ ಕಣಮ್ಮ ಅಂದೆ. ಮಾಡ್ಕೊಳವ ಚೆನ್ನಾಗಿರವ ಅಂತೈತೆ. ಯವ್ವ ಎಷ್ಟು ಖುಷಿನೋ. ಅವ್ರ ಮಗ ಸೊಸೆ ಮನೆ ತಗೊಂಡವ್ರೆ ಇಲ್ಲಿ. ಅವರು ಮಗ್ಳಾಗೆ ಇರೋದು. ಮಗ ಸೊಸೆ ಮನೆ ತಗೊಂಡವ್ರೆ. ಮನೆ ಪೂಜೆಗೆ ಬಂದೈತೆ. ಕರ್ಕೊಬಂದೈತೆ ಹೋಗಿ ಮಗ. ಅವ್ರು ನಮ್ಮ ಮನೆ ಮಗ್ಳಲ್ಲೇ ಇದ್ದರು ಇಷ್ಟು ದಿನ. ಇವಾಗ ಖಾಲಿ ಮಾಡ್ತಾವ್ರೆ. ನಂಗೆ ಅದೊಂದು ಬೇಜಾರು. ಥರ ಸೊಸೆನೂ ಅಷ್ಟೇ.
ಸುಮಾರು ಹೊತ್ತು ಕೂತ್ಕೊಂತು ನಮ್ಮ ಮನೆಯಲ್ಲಿ. ಆಮೇಲೆ ಓನರ್ ಅಕ್ಕನ ಮಗಳು ಬಂತು. ಓನರ್ ಅಕ್ಕನ ಮಗಳ ಹತ್ರ ಅಷ್ಟೊತ್ತು ಕೂತ್ಕೊಂಡು ಮಾತಾಡಿ ಸುಮಾರು ಹೊತ್ತು ಕೂತಿದ್ದೀವಿ ಮಾತಾಡ್ಕೊಂಡು. ಏನೋ ಹಿಂಗೆ ಹಳೇದೆಲ್ಲ ನೆನಪು ಮಾಡ್ತಾಯಿತ್ತು. ನೆನಪು ಮಾಡ್ಕೊಂಡು ಬಂತು ಓನರ್ ಅಕ್ಕನ ಮೊಮ್ಮಗಳ್ನ. ಅವರೆಲ್ಲ ಅವಾಗೆಲ್ಲ ಚಿಕ್ಕ ಮಕ್ಳಿಗೆಲ್ಲ ಬರೋದಲ್ಲ. ಅವ್ರ ಮಗ ಇಲ್ಲೇ ಅಂತ ಇದ್ದಿದ್ದು, ಇವ್ರ ಮನೆಯಲ್ಲೇ, ಓನರ್ ಮನೆಯಲ್ಲೇ ಜಾಸ್ತಿ ವರ್ಷ ಇತ್ತಂತೆ. ಹಂಗಾಗಿ ಇವರೆಲ್ಲ ಒಂದೇ. ಅಂದರೆ ಬಾವಣಿಗೆಲೆಲ್ಲ ಚೆನ್ನಾಗೈತಮ್ಮ ಬಾವಳ್ಸೋದ್ರಲ್ಲಿ ಎಲ್ಲ. ಬಾ ಬಾ ಅಂತ ಕರಿತೈತೆ ನಾನೇ ಹೋಗಿಲ್ಲ. ಅಂದರೆ ಅವ್ರ ಊರಿಗೆ ಹೋಗೋಕ್ಕೆ ಗಾಡಿಗಳು ಬೇಕು, ಇಲ್ಲ ಬಸ್ಸಿನ ಸೌಕರ್ಯ ಇಲ್ಲ. ಹಿರೇಗುಂಡ್ಗಲ್ಗೆ ಬಸ್ ಇಲ್ಲ, ಒಂದೇ ಒಂದು ಬಿಟ್ಟವ್ರಂತೆ. ಅದು ಯಾವಾಗ ಹೋಗುತ್ತಾ ಯಾವಾಗ ಬರುತ್ತಾ. ಊರುಗಳ ಕಡೆ ಇದೇ ಪ್ರಾಬ್ಲಮ್. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.